ಯಾಕಮ್ಮ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ವಾ? ಯಾಕಮ್ಮ ಇನ್ನತ ದೃಷ್ಟ ಮಗಳ ಮುಖ ನೋಡೋದಕ್ಕೂ ನಿನಗಿಷ್ಟ ಇಲ್ವಾ? ಬೇಡ ಬಿಡಮ್ಮ, ಇನ್ಯಾವತ್ತೂ ಈ ಮುಖನ ನನಗೆ ತೋರಿಸ್ದಾಗ ಹೊರಟು ಹೋಗ್ತೇನೆ. ಮುಂದೆ ಒಂದ್ಸಲ ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬಿಡು. ಕನಕ ಕನಕ ಎಂತ ಮಾತಾಡ್ತೀಯಮ್ಮ? ನಿನ್ ಮುಖ ನೋಡಕ್ ನನ್ಗಿಷ್ಟ ಇಲ್ಲ ಅಂತ ಅಲ್ಲಮ್ಮ, ನನ್ಗೆ ನನ್ ಮುಖ ನಿನಗ್ ತೋರ್ಸಕ್ಕ ಆಗ್ತಿಲ್ಲ ಕಡೆ. ಹೆತ್ತ ಮಗಳನ್ನ ಹುಟ್ಟದಾಗ್ಲೇ ದೂರ ಮಾಡ್ಕೊಂಡಿದ್ ಪಾಪಿ ನಾನು. ಇಷ್ಟು ವರ್ಷ ಹೆತ್ ಮಗಳು ಕಣ್ಮುಂದೆ ಇದ್ರು ಗುರ್ಸಕ್ಕಾಗ್ಲಿಲ್ಲ. ಅದೆಷ್ಟು ಪಾಪ ಸುತ್ಕೊಂಡಿದ್ಯೋ ಏನೋ. ಸಾಕಿದ ಮಗಳನ್ನ ದೂರ ಮಾಡ್ಕೊಂಡ್ಬಿಟ್ಟಿದೀನಿ. ಈಗ ಹೆತ್ತ ಮಗಳು ಮನೆಗೆ ಬಂದಾಗ ಅವಳನ್ನ ಮಾತಾಡದೆ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಕನಕ, ನೀನ್ ನನ್ನ ಹೆತ್ತ ಮಗಳು. ನೀನ್ ನನ್ ಕಣ್ಮುಂದೆ ಬರ್ತಿದ್ದಾಗೆಲ್ಲ ನನ್ ಕರಳು ಚುರ್ ಅಂತಿತ್ತು, ಕರಳು ಕೂಗ್ತಿತ್ತು. ಆದ್ರೆ ನಾನದನ್ನ ಕೇಳಿಸ್ಕೊಳ್ಳಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಕನಕ, ಇನ್ ಮುಂದೆ ಯಾವತ್ತೂ ನೀನ್ ನನ್ನಿಂದ ದೂರ ಹೋಗ್ಬಾರ್ದು. ಯಾವಾಗ್ಲೂ ನೀನು ನನ್ ಕಣ್ಮುಂದೆನೇ ಇರ್ಬೇಕು ಕಂದ, ಕಣ್ಮುಂದೆನೇ ಇರ್ಬೇಕು. ಛೀ, ಈ ತರ ಮಾತಾಡ್ಕೊಳಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೋ? ಈ ತರ ವರ್ತಿಸೋಕೆ ನಿಮ್ಮಿಂದ ಮಾತ್ರ ಸಾಧ್ಯ. ತಾಯಿ ಮಗಳು ಹೊರಗ್ ನೋಡೋದಿಕ್ ಮಾತ್ರ ಸಾಫ್ಟು, ಒಳಗೊಳಗೆ ಒಬ್ರಿಗಿಂತ ಒಬ್ರು ಜೋರು. ಆ ಮಾವ್ ಅನ್ಸ್ಕೊಂಡೋಳು ನನ್ ಕೆನ್ನೆ ಹೊಡೆದ್ಲು. ಆ ಕನಕ ನನ್ ಮಾತನ್ನೆಲ್ಲ ನಿವಾಳಿಸಿ ತವ್ರ ಮನೆಗೆ ಓಡೋದ್ಲು. ಇವರೇ ನನ್ನನ್ನು ದೂರ ಮಾಡಿದ್ದು ಒಳ್ಳೇದಾಯ್ತು. ಈ ಜನ ನನ್ನನ್ನ ದೂಷಿಸಲ್ಲ. ಒಂದ್ ವೇಳೆ ನಾನೇ ಬಿಟ್ಟು ಬಂದಿದ್ದಿದ್ರೆ ಶ್ರೀಮಂತರ ಮನೆ ಸಿಕ್ತು ಅಂತ ಸಾಕಿ ಸಲಹಿದ ಅಪ್ಪ ಅಮ್ಮನ ಎಡ್ಗಲ್ಲಿ ಓದ್ ಬಂದವನ ಅಪವಾದ ಬರ್ತಿತ್ತು. ಆದ್ರೆ ಮಾಮ್, ನೀನ್ ಮಾಡಿರೋ ದ್ರೋಹನ ನಾನ್ ಯಾವತ್ತೂ ಮರೆಯಲ್ಲ. ಇಂಥ ಪರಿಸ್ಥಿತಿ ಯಾವ ಮಗಳಿಗೂ ಬರಬಾರ್ದು. ಡ್ಯಾಡ್ ಇದ್ದಿದ್ರೆ ನಾನು ಖಂಡಿತ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಇಷ್ಟು ವರ್ಷ ಒಂದೇ ಒಂದ್ ಕೈ ಎತ್ತಕ್ ಬಿಡದೆ ಇದ್ದವರು ನನ್ ಮನೆಯಿಂದ ಆಚೆ ಕಳಿಸ್ತಿದ್ರ? ಆ ಕನಕನ್ನ ಮಗಳು ಅಂತ ಒಪ್ಕೊಳ್ತಾನೆ ಇರ್ಲಿಲ್ಲ. ಈ ಜನ್ಮಾಂತರ ಸಂಬಂಧನ, ಕಾಗಕ್ಕ ಗುಬ್ಬಕ್ಕನ್ ಕತೆನ ಅವ್ರು ನಂಬ್ತಾನೂ ಇರ್ಲಿಲ್ಲ. ನಿಮ್ ಕರಳಿನ ಕುಡಿನ ಎಷ್ಟೋ ಸಲ ಹೊಸ್ಕಾಕ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಆ ಮಗು ಕನಕನ್ ರೂಪದಲ್ಲಿ ನನ್ನ ಕರಳಿನ ಚೂರಿ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟೆ. ಸರಿಮಾ, ನಾವೇನು ಹೊರಡ್ತೀವಿ. ಪ್ರಿಯಾ ಈ ಮನೆ ಕಾಲೇ ಇಟ್ಕೊಡ್ದು ಅಂತ ಹೇಳಿದ್ಲು. ಆದರೂ ನನ್ನ ಮನಸ್ಸು ತಡಿಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಈಗ ಅವಳಿಗೆ ಗೊತ್ತಾದ್ರೆ ಏನು ಅನಾಹುತ ಮಾಡ್ತಾಳೋ ಏನೋ. ಕನಕ, ನಿನಗೆ ಈ ಮನೆಗೆ ಬರಕ್ಕೆ ಅವಳಷ್ಟೇ ಹಾಕಿದೆ. ನೀನ್ ಯಾಕೆ ಅವಳಿಗೆ ಅಷ್ಟೊಂದು ಹೆದರ್ಕೋತೀಯ? ಹೆದರ್ಕೊಳ್ಳೋದಲ್ಲ ರೀ, ಪ್ರಿಯಾ ಯಾವತ್ತಿಗೂ ಈ ಮನೆ ಮಗಳೇ. ನಾನು ಅವಳ ದೂರ ಮಾಡಿ ಅವಳ ಸ್ಥಾನನ ಆಕ್ರಮಿಸ್ಕೊಳ್ಳೋದು ತಪ್ಪಲ್ವಾ? ಅವಳಿಗೆ ನನ್ನ ಎಲ್ಲ ಪ್ರೀತಿ ವಿಶ್ವಾಸನೆಲ್ಲ ಕಳ್ಕೊಂಡೆ ಅನ್ನೋ ಅಭದ್ರತೆ ಕಾಡಲ್ವಾ? ಕನಕ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ನಿನ್ನಂಥ ಒಳ್ಳೆ ಮಗಳನ್ನ ಇಷ್ಟು ವರ್ಷ ಆ ದೇವ್ರು ನನ್ನಿಂದ ದೂರ ಇಟ್ಟಿದ್ನಲ್ಲ, ಎಂಥ ಪಾಪಿ ಅಲ್ವಾ ನಾನು. ಹೌದು ಕನಕ, ನೀನ್ ಹೇಳೋದು ಸರಿ. ಪ್ರಿಯಾನು ನನ್ನ ಮಗಳೇ. ಅವಳು ಎಷ್ಟೇ ಕೆಟ್ಟದ್ ಮಾಡಿದ್ರು ತಾಯಿಯಾಗಿ ನಾನು ಅವಳು ಒಳ್ಳೇದನ್ನೇ ಬಯಸ್ಬೇಕು, ಬಯಸ್ತೀನಿ. ಕನಕ, ನೀನೇ ಅವಳ ಜೊತೆ ಅನುಸರಿಸ್ಕೊಂಡು ಹೋಗಮ್ಮ. ಅಕಸ್ಮಾತ್ ಅವಳೇನಾದ್ರೂ ಮಾತಾಡಿದ್ರು ನೀನು ತಿರುಗಿ ಮಾತಾಡಿ ಜಗಳಕ್ಕೆ ಆಸ್ಪದ ಮಾಡ್ಕೊಡ್ಬೇಡ. ಸರಿಮ್ಮ, ನೀವ್ ಹೇಳ್ದಾಗೆ ಆಗ್ಲಿ. ತವ್ರ ಮನೆ ಸಂಬಂಧ ಗಟ್ಟಿಯಾಗ್ಲಿ ಅಂತ ನಾನ್ ಪ್ರಿಯನ್ನ ಆ ಮನೆ ಸೊಸೆ ಮಾಡ್ದೆ. ಆದ್ರೆ ಈಗ
ನನ್ನ ಮಕ್ಕಳೇ ಪರಸ್ಪರ ವೈರಿಗಳಾಗಿ ಎಲ್ಲಿ ಆ ಮನೆ ಮನಸ್ಸು ಒಡಿತಾರೋ ಅಂತ ನನಗ್ ಭಯ ಆಗ್ಬಿಟ್ಟಿದೆ. ಪ್ರಿಯನ್ಗೆ ಹೇಳೋ ಶಕ್ತಿ ಅಂತೂ ನನ್ಗಿಲ್ಲಮ್ಮ. ಕನಕ, ನೀನೇ ಎಲ್ಲ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಒಂದು ಕೆಟ್ಟ ಹೆಸರು ಬರ್ತಾ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಕನಕ, ನೀನಷ್ಟೇ ಹೇಳ್ದಿಯಲ್ಲ, ನನ್ಗೆಷ್ಟೋ ಧೈರ್ಯ ಬಂತು ಕಣೆ. ಅಮ್ಮ, ಒಂದ್ ಸತ್ಯ ಹೇಳ್ತೀರಾ? ಏನಮ್ಮ ಅದು? ಅಪ್ಪ ನಿಜವಾಗ್ಲೂ ಫೋನ್ ಮಾಡಿದ್ರಾ? ಕನಕ, ಯಾಕಮ್ಮ ಹೀಗೆ ಕೇಳ್ತಾ ಇದೀಯಾ? ನಮ್ ಸಮಾಧಾನಕ್ಕೆ ಹಾಗೆ ಹೇಳ್ತಿದ್ದೀರೇನೋ ಅನ್ನೋ ಅನುಮಾನ ನಮ್ಗೆ. ಇಲ್ಲಮ್ಮ, ಅವ್ರು ನಿಜವಾಗ್ಲೂ ಫೋನ್ ಮಾಡಿದ್ರು. ಕನಕ, ಇವತ್ ನಿಮ್ಮಪ್ಪ ಇಲ್ಲಿದ್ದಿದ್ರೆ ಅದೆಷ್ಟು ಸಂತೋಷ ಪಟ್ಟಿರೋರೋ ಏನೋ. ಇಂಥ ಸಮಯದಲ್ಲಿ ವಿಧಿ ಅವ್ರನ್ನ ನಮ್ಮಿಂದ ದೂರ ಮಾಡ್ಬಿಟ್ಟಿದೆ. ನೋಡು, ಅವ್ರು ಎಲ್ಲೋ ಒಂದ್ ಕಡೆ ಇದ್ದಾರೆ, ಅವ್ರು ಬಂದೇ ಬರ್ತಾರೆ. ಆ ವಿಶ್ವಾಸ ನನ್ಗಿದೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ನಿನ್ ಸಂಸಾರದ ಬಗ್ಗೆ ಗಮನ ಕೊಡು. ಅಲ್ಲಿ ಯಾವ ಏರ್ಪೇರು ಆಗ್ದಿರೋ ಹಾಗೆ ನೋಡ್ಕೊ, ಸರಿನಾ? ಸರಿಮಾ, ನಾವೇನ್ ಹೊರಡ್ತೀವಿ. ಸರಿ, ಹೋಗ್ಬಾ. ಕನಕ, ಒಂದ್ ನಿಮಿಷಮ್ಮ. ಕನಕ, ನನ್ ಮಗಳಾಗಿ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ. ನಿಂಗೆ ಕುಂಕುಮನೆ ಕೊಡದೆ ಕಳಿಸ್ತಾ ಇದ್ದೀನಿ ನೋಡು. ನನ್ಗೂ ಬುದ್ಧಿ ಇಲ್ಲ. ಬಾಮ್ಮ. ಅಮ್ಮ, ನನ್ಗೆ ಆಶೀರ್ವಾದ ಮಾಡಿ. ಬರ್ತೀವ? ಬರ್ತೇವೆ. ಪ್ರಿಯಾ, ಏನ್ ಮಾಡ್ತಾ ಇದ್ಯಾ? ಅಮ್ಮ ಅಕ್ಕ ಅನ್ನೋ ಸಂಬಂಧಗಳಿಗೆ ಎಳ್ಳು ನೀರು ಬಿಡ್ತಾ ಇದ್ದೀನಿ. ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ಅವ್ರು ಬದುಕಿರುವಾಗ್ಲೇ ಈ ರೀತಿ ಅಮಂಗಳ ಮಾತಾಡಬಾರ್ದು. ನನ್ನ ಪಾಲಿಗೆ ಅವರೆಲ್ಲಿದ್ದಾರೆ, ನನ್ನ ಪಾಲಿಗೆ ಯಾರೂ ಇಲ್ಲ. ಪ್ರಿಯಾ, ಹಾಗೆಲ್ಲ ಮಾತಾಡಬಾರ್ದು. ಅಮ್ಮ ಅನ್ನೋರು ಎಷ್ಟೇ ಆದ್ರೂ ನಿನ್ನನ್ನು ಸಾಕಿ ಸಲಹಿದವರು. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಅತ್ತೆ, ಈ ಓಬಿರೈನ್ ಕಾಲ್ ಸೆಂಟಿಮೆಂಟ್ಸ್ ಇಟ್ಕೊಂಡು ನಾನು ಹಾಳಾಗೋದೆ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ? ಹಾಗಂತ ಎಳ್ಳು ನೀರು ಬಿಡ್ತೀನಿ, ತಿಥಿ ಮಾಡ್ತೀನಿ ಅಂತ ಹೇಳ್ತಾರ? ಅವ್ರ ಪಾಲಿಗೆ ನಾನು ಬದುಕಿದ್ದೀನಿ ಅಂತ ತಿಳ್ಕೊಂಡಿದಾರ? ಅವರಿಬ್ರು ಸೇರಿ ನನ್ನ ಸಾಯಿಸ್ಬಿಟ್ರು. ಈಗ ನಾನು ಜೀವಂತ ಶವ ಅತ್ತೆ. ಅವ್ರ ಪಾಲಿಗೆ ನಾನು ಬದುಕಿಲ್ಲ ಅಂದ್ಮೇಲೆ ನಾನು ಯಾಕೆ ಸೌಕಲ ಸಂಬಂಧಗಳನ್ನ ಕಟ್ಕೊಂಡು ಒದ್ದಾಡ್ಬೇಕು? ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಅವ್ರು ಯಾರು ನನ್ನ ಪಾಲಿಗಿಲ್ಲ. ನಾನೊಬ್ಳು ಅನಾಥೆ. ಛೇ, ಯಾಕಮ್ಮ ಹಾಗೆ ಹೇಳ್ತೀಯಾ? ಅಮ್ಮ ಅಂತ ಬಾಯಿ ತುಂಬಾ ಕರಿತಾ ಇದ್ಯಾ. ನೀನ್ ಹೇಗಮ್ಮ ಅನಾಥೆ ಆಗ್ತೀಯಾ? ನಾವೆಲ್ಲ ಇಲ್ವಾ ನಿನ್ ಪಾಲಿಗೆ? ನೀವು ನನಗೆ ಇಷ್ಟು ಧೈರ್ಯ ಹೇಳಿದ್ರೆ ಸಾಕು. ಇನ್ನು ನಾನು ಸುಮ್ಮನೆ ಇರಲ್ಲ. ನನ್ನ ಹೊಟ್ಟೆ ಉರಿತಾ ಇದೆ. ಆವೇಶದಿಂದ ಯಾವ ಪ್ರಯೋಜನನೂ ಇಲ್ಲ ಪ್ರಿಯಾ.
ಹಠ ಹಿಡಿದ್ರೆ ಛಲದಿಂದ ಗೆಲ್ಲಬೇಕು. ನೀನ್ ನನ್ನ ಮಾತು ಕೇಳಿದ್ರೆ ಮತ್ತೆ ನಿನ್ನ ಈ ಮನೆ ರಾಜ್ಕುಮಾರಿ ಮಾಡ್ತೀನಿ. ಈ ಮನೆ ಬೀಗದ ಕೈ ನಿಂಗೆ ಸಿಗೋ ಹಾಗೆ ಮಾಡ್ತೀನಿ. ಹೇಳಿ ಅಮ್ಮ, ನಾನೇನ್ ಮಾಡ್ಬೇಕು? ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ. ಈಗ ಹೇಳು ಪ್ರಿಯ, ನೀನು ನಾನು ಹೇಳ್ದಂಗೆ ಕೇಳ್ತೀಯಾ? ಖಂಡಿತ ಮಾಡ್ತೀನಮ್ಮ, ಖಂಡಿತ ಕೇಳ್ತೀನಿ. ಹಾಗಂತ ನನಗೆ ಮಾತು ಕೊಡು. ಅಮ್ಮ, ನಾನು ನಿಮ್ಮನ್ನೇ ನಂಬಿದ್ದೀನಿ. ನನ್ನ ಹಾಲಲ್ಲಿ ಹಾಕ್ತಿರೋ ನೀರಲ್ಲಿ ಹಾಕ್ತಿರೋ ನಿಮ್ಗೆ ಬಿಟ್ಟಿದ್ದು. ಯೋಚನೆ ಮಾಡಬೇಡ ಪ್ರಿಯ, ಇವತ್ತಿಂದ ನಿನ್ ಜೊತೆ ನಾನಿದ್ದೀನಿ. ಅಮ್ಮ, ಬನ್ನಿ. ಏನ್ ಬಂದಿದ್ದು? ಅಮ್ಮವ್ರೆ, ಈ ಪರಿಸ್ಥಿತಿಲಿ ನಾನು ಏನ್ ಮಾತಾಡಿದ್ರು ತಪ್ಪಾಗತ್ತೆ. ಆದ್ರೂ ನನ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಓ, ಆ ಪ್ರಿಯಾ ಸಂಧಾನ ಮಾಡಕ್ ಕಳ್ಸಿದಾಳ? ಚೇಚೆ ಇಲ್ಲಮ್ಮ, ನಾನೇ ಬಂದೆ. ಎಷ್ಟು ಬೇಡ ಅಂದ್ರು ಹೆತ್ತ ಕಳ್ಳಿನ ಸಂಕಟ ಬಿಡ್ಬೇಕಲ್ಲ. ಯಶೋಧ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನ್ರಮ್ಮ, ಇಷ್ಟು ವರ್ಷ ಸಾಕಿ ಸಲಹಿದ ಮಗಳನ್ನೇ ಏಕಾಏಕಿ ಮಗಳೇ ಅಲ್ಲ ಅಂತ ಮನೆಯಿಂದ ಆಚೆ ಇಟ್ಬಿಟ್ರಲ್ಲ, ಅವಳ ಪರಿಸ್ಥಿತಿ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಏನೋ ಸಿಟ್ಟಿನ ಭರದಲ್ಲಿ ಸತ್ಯ ಹೊರಗೆ ಬಂದ್ಬಿಡ್ತು ಯಶೋಧ. ಅವಳು ನನ್ನ ಜೊತೆ ಮಗಳ ತರ ನಡ್ಕೊಂಡಿದ್ದಿದ್ರೆ ನಾನು ತಡ್ಕೋತಿದ್ನೇನೋ. ಆದ್ರೆ ಅವಳು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ ನನ್ನನ್ನೇ ಪರಕೇಳ್ ತರ ನೋಡ್ಬಿಟ್ಲು. ಅವಳು ಆ ರೀತಿ ನಡ್ಕೋತಾಳೆ ಅಂತ ನಾನು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಯಶೋಧ. ಅಮ್ಮ, ಮಕ್ಕಳು ತಪ್ಪು ಮಾಡದೆ ದೊಡ್ಡವ್ರು ತಪ್ಪು ಮಾಡ್ತಾರ? ಇಷ್ಟು ವರ್ಷ ಮಮತೆಯಿಂದ ಕೊಟ್ಟಿದ್ದನ್ನೆಲ್ಲ ನೀವೇ ನಿಮ್ ಕೈಯಾರ ಕಿತ್ಕೊಂಡ್ಬಿಟ್ರಲ್ಲಮ್ಮ. ಯಾಕಮ್ಮ ಹೀಗ್ ಮಾಡಿದ್ರಿ? ಪ್ರಿಯಮ್ಮ ಯಾವತ್ತಿದ್ರು ನಿಮ್ಮನೆ ಮಗಳೇ. ಕನಕ ನಾನ್ ಹೆತ್ತ ಮಗಳು ಅಂತ ನಿಮ್ಗೂ ಮುಂಚೆನೆ ಗೊತ್ತಿತ್ತಲ್ವಾ ಯಶೋಧ? ಆ ಸತ್ಯನ ನೀವು ನನ್ನ ಹತ್ರ ಯಾಕೆ ಹೇಳಿಲ್ಲ? ಇಲ್ರಮ್ಮ, ಆ ವಿಷಯ ಖಂಡಿತ ನನಗೆ ಗೊತ್ತಿರ್ಲಿಲ್ಲ. ಯಾಕೆ ಸುಳ್ಳು ಹೇಳ್ತೀರಾ ಯಶೋಧ? ಶಾಂತಮ್ನವರು ಕನ್ಕನ್ ಜನ್ಮದ ಬಗ್ಗೆ ನಿಮ್ಗೆ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಕನಕ ನನ್ ಮಗಳು ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದೇ ಆವಾಗ. ನೀವು ನನಗ್ ವಿಷಯ ಗೊತ್ತಾದ್ರೆ ನಾನು ಎಲ್ಲಿ ಪ್ರಿಯನ್ ಕೈ ಬಿಟ್ಬಿಡ್ತೀನೋ ಅನ್ನೋ ಭಯದಿಂದ ನನ್ಗದನ್ನ ಹೇಳಿಲ್ಲ. ಅಂದ್ರೆ ನೀವು ಸ್ವಾರ್ಥಿ ತಾನೆ? ನಿಜನಮ್ಮ, ನಾನು ತಪ್ಪು ಮಾಡಿದ್ದು ನಿಜ. ಹೆತ್ತ ಮಗಳಿಗೋಸ್ಕರ ಸ್ವಾರ್ಥಿ ಆಗ್ಬಿಟ್ಟೆ. ಹಾಗಂತ ನೀವು ದ್ವೇಷ ಸಾಧಿಸಿದ್ರೆ ಏನರ್ಥ? ಅಮ್ಮ, ನೀವು ಹೆತ್ತ ಮಗಳು ಹೀಗೆ ನಡ್ಕೊಂಡಿದ್ರೆ ನೀವು ಹೀಗೆ ದ್ವೇಷ ಸಾಧಿಸ್ತಾ ಇದ್ರ? ಅವಳನ್ನ ಕ್ಷಮಿಸ್ತಾ ಇರ್ಲಿಲ್ವಾ ಅಮ್ಮ? ಒಂದ್ ಸತ್ಯನ ಬಾಯಿ ಬಿಟ್ಬಿಟ್ಟೆ ಅಂತ ನೀವು ನನ್ನನ್ನ ಇಷ್ಟು ದೂಷಿಸ್ತಾ ಇದ್ದೀರಲ್ಲ, ಆದ್ರೆ ಹಿಂದೆ ಎಂಥ ಜ್ವಾಲಾಮುಖಿ ಇತ್ತು ಅಂತ ನಿಮಗ್ ಗೊತ್ತಿಲ್ವಾ? ನಾನೇನ್ ಪ್ರಿಯನ್ಗೋಸ್ಕರ ಏನು ಮಾಡೇ ಇಲ್ವಾ? ಪ್ರಿಯಾ ನನ್ ಮಗಳಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಅವಳನ್ನ ಮಗಳ ಥರಾನೇ ನಡ್ಸ್ಕೊಂಡೆ. ಕನಕ ನನ್ ಮಗಳು ಅಂತ ನನಗೆ ಗೊತ್ತಿದ್ರು ನಾನು ಅವಳನ್ನ ಹೊರಗ್ನೋಳ್ ಥರ ನಡ್ಸ್ಕೊಂಡೆ. ನನ್ ಸಂಕಟ ನಿಮ್ಗೆ ಅರ್ಥ ಆಗಲ್ವಾ? ಅಮ್ಮ, ಕನಕ ಶ್ರೀಮಂತರ ಮನೆ ಸೊಸೆ ಆಗಿದ್ದಾಳೆ. ಅವಳಿಗೆ ಹೇಗಾದ್ರೂ ಕಾಲ ಬರುತ್ತೆ. ಆದ್ರೆ
ನನ್ನ ಮಗಳು ಹಾಗಲ್ಲ. ನೀವು ಅಮ್ಮ ಅಲ್ಲ ಅಂದ ಕೂಡಲೇ ಅವಳು ಬೀದಿಗೆ ಬಿದ್ಬಿಟ್ಲು. ಅವಳ ಘನತೆ ಗೌರವ ಎಲ್ಲ ನಾಶ ಆಗೋಯ್ತು. ನೀವು ಮಗಳಲ್ಲ ಅಂದ ಕೂಡಲೇ ಅವಳ ಹೆತ್ತ ತಾಯಿ ಯಾರು ಏನು ಅನ್ನೋ ತಲಾ ಶುರು ಮಾಡ್ತಾರೆ. ಅವಳ ಜನ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅಮ್ಮ, ನನ್ನ ಕಣ್ ಮುಂದೆನೆ ನನ್ನ ಕಂದನ್ಗಾಗೋ ಅವಮಾನನ ನನ್ನ ಕೈಲಿ ನೋಡಕ್ಕಾಗಲ್ಲ ಅಮ್ಮ. ಕನ್ಕನ್ ವಿಷಯ ಬಿಟ್ಬಿಡಿ. ನನ್ನ ಕಂದನ್ ಮಾತ್ರ ದೂರ ಮಾಡಬೇಡಿ. ನಿಮ್ ಕಾಲಿಡಿದ್ ಬೇಡ್ಕೊಯ್ಯೋ. ಯಶೋಧ, ಎದ್ದೇಳಿ ಮೇಲೆ. ಎಂಥ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ ಸಂಕಟ ಏನು, ವೇದನೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ನಾನು ಅಷ್ಟು ಕೆಟ್ಟವಳಲ್ಲ. ಪ್ರಿಯಾ ಯಾವತ್ತಿದ್ರು ನನ್ನ ಮಗಳೇ. ಅವಳು ನನ್ನ ಮಗಳಲ್ಲ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನ್ನ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಯಶೋಧ. ನಾನು ಅದನ್ನ ನಿಭಾಯಿಸ್ತೀನಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮನ್ನೇ ನಂಬಿದ್ದೀನಮ್ಮ. ನನ್ನ ಕಂದನ್ನ ಹಾಲೆಲ್ಲಾಗ್ತಿರೋ ನೀರೆಲ್ಲಾಗ್ತಿರೋ ನಿಮಗೆ ಬಿಟ್ಟಿದ್ದು. ನಾನಿನ್ ಬರ್ತೀನಮ್ಮ. ಇದನ್ನ ತಗೊಳ್ಳಿ, ನಾನು 1 ನಿಮಿಷ ಬರ್ತೀನಿ. ಕನಕ, ಬಾಯ್ಲಿ ನೋಡು. ಈಗ ಬೇಡ, ಬಾ. ಇಲ್ಲ ರೀ, ನನ್ನ ಮನ್ಸು ಯಾಕೋ ತಡೀತಿಲ್ಲ. ನಾನು ಹೋಗೋಳ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ನೋಡು, ಅವಳು ಏನು ಕೇಳಿಸುತ್ತಿಲ್ಲ ಕನಕ. ಪರವಾಗಿಲ್ಲ ರೀ, ನಾನು ಹೋಗೋಳ್ನ ಮಾತಾಡ್ಸಿ ಸಮಾಧಾನ ಮಾಡ್ಲಿಲ್ಲ ಅಂದ್ರೆ ಅವಳು ಅದೇ ತಪ್ಪು ಕಲ್ಪನೆಯಲ್ಲಿ ಇರ್ತಾಳೆ. ಮೊದಲು ಅದನ್ನ ಅವಳ ಮನ್ಸಿಂದ ತೆಗೆದು ಹಾಕ್ಬೇಕು. ನಾನು ಹೋಗಿ ಬರ್ತೀನಿ, ನೀವು ರೆಡಿ. ಪ್ರಿಯಾ, ನೀನೇಕೆ ಬಂದೆ ನನ್ನ ರೂಮ್ ಒಳಗೆ? ನಿನಗೇನೆ ಕೆಲಸ ಇಲ್ಲಿ? ಹೊರಟೋಗಿ ಆಚೆ. ಪ್ರಿಯಾ, ಕೋಪನ ನಾನೇನು ಅಕ್ಕ ಅಲ್ವೇನೆ? ನನ್ ಮೇಲೆ ಕೋಪ ಮಾಡ್ಕೋತಾರ? ನೀನ್ ಯಾವ ಸೀಮೆ ಅಕ್ಕನೆ? ನನ್ನ ನಿಮ್ ಮನೆಯಿಂದ ಓಡ್ಸಕ್ ನೋಡ್ದೋಳು. ನನಗೂ ನಿನ್ಗೂ ಏನೇ ಸಂಬಂಧ? ಹಾಗೆಲ್ಲ ಮಾತಾಡ್ಬೇಡ ಪ್ರಿಯಾ. ಸಂಬಂಧಗಳನ್ನ ಪರಿಭಾವಿಸೋಕೆ ರಕ್ತ ಸಂಬಂಧನೇ ಆಗ್ಬೇಕಾಗಿಲ್ಲ. ನೀನ್ ಯಾವತ್ಗೂ ನನ್ನ ತಂಗಿನೇ. ಈ ಬೂಟಾಟ್ಕೆ ನನ್ನ ಹತ್ರ ಬೇಡ. ಆ ಮನೆಗೆ ಹೋಗಿದ್ಯಲ್ಲ, ಹೊಸ ಅಮ್ಮ ಈ ತರ ನಾಟಕ ಆಡು ಅಂತ ಹೇಳ್ಕೊಟ್ಲ ನಿನ್ಗೆ? ಇಲ್ಲ ಪ್ರಿಯಾ, ಅಮ್ಮ ಆತರ ಕೆಟ್ಟ ಹೆಂಗ್ಸಲ್ಲ. ನೀನು ಈಗ ಕಂಡ್ಬಿಟ್ಟಿದ್ಯಾ. ನಾನು ಇಷ್ಟು ವರ್ಷ ಅವ್ರ ನೆರಳಲ್ಲೇ ಬೆಳೆದಿದ್ದೀನಿ. ಅವ್ರು ಏನು ಅಂತ ನನಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ಮತ್ತೆ ಅಮ್ಮನ್ ಸ್ವಭಾವ ಎಂತದ್ದು ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲ ಪ್ರಿಯಾ. ಅವ್ರು ಏನಾದ್ರೂ ಆಗಿರ್ಲಿ, ನೀನ್ ಯಾಕೆ ಅಲ್ಲಿಗೆ ಹೋದೆ? ಅಮ್ಮನ್ ನೋಡ್ಬೇಕು ಅನ್ಸ್ತು, ಅದಕ್ಕೆ ಹೋದೆ. ಆ ಮನೆ ಕಾಲಿಡ್ಕೂಡ್ದು ಅಂತ ನಾನು ಹೇಳಿರ್ಲಿಲ್ವಾ? ನನ್ ಮಾತ್ ಮೀರಿ ಅಲ್ಲಿಗೆ ಹೋಗಿದ್ಯಾ? ನಿನಗ್ ತಂಗಿ ಏನೋ ಪ್ರೀತಿ ಇದ್ದಿದ್ರೆ ನೀನ್ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಸಾರಿ ಪ್ರಿಯಾ, ನನ್ ಮನ್ಸಿನ ತುಡಿತನ ತಡಿಯಕ್ಕಾಗ್ಲಿಲ್ಲ. ಒಂದೇ ಒಂದ್ಸಲ ಅಮ್ಮನ ನೋಡ್ಬೇಕು, ಮಾತಾಡ್ಸ್ಲೇಬೇಕು ಅನ್ಸ್ತು, ಅದಕ್ಕೆ ಹೋದೆ. ನಿನ್ ಮನ್ಸಿಗೆ ನೋವಾಗಿದ್ರೆ ನನಗ್ ಕ್ಷಮಿಸ್ಬಿಡು. ಸಾಕು, ಸುಮ್ನಿರೆ. ನಿಮ್ಮಮ್ಮಂಗೆ ಹೊಟ್ಟೆಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ನಿನ್ನ ತಪ್ಕೊಂಡು ಖುಷಿ ಪಟ್ಟಿರ್ತಾಳೆ. ಪ್ರಿಯಾ ಅನ್ನೋ ಪೀಡೆ ತೊಲಗ್ತು ಅಂತ ಇಬ್ರು ಕುಡಿದು ಕುಪ್ಪಳಿಸಿರ್ತೀರಿ. ಅವಳನ್ನ ಕತ್ತಿಡ್ದು ಮನೆಯಿಂದ ಆಚೆ ನೂಕಿದೀನಿ, ನೀನು ಒದ್ದೋಡ್ಸು ಫುಟ್ಪಾತ್ ಆಗ್ಲಿ ಅಂತ ನಿನಗೆ ಉಪದೇಶ ಮಾಡಿ ಕಳ್ಸಿರ್ತಾಳೆ. ಎಂತ ಮಾತು ಅಂತ ಆಡ್ತೀಯ ಪ್ರಿಯಾ? ಅಮ್ಮ ಯಾವ್ದೋ ಸೆಟ್ಟಲ್ಲಿ ನಿನಗೆ ಹಾಗೆ ಹೊಡ್ತಿದ್ದಾರೆ. ಈಗ ಅವ್ರು ನಿನ್ಗೋಸ್ಕರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಪ್ರತಿ ಕ್ಷಣ ನಿನ್ಗೋಸ್ಕರ ಹಂಬಸ್ತಿದ್ದಾರೆ. ಯಾಕೆ ಹೀಗೆಲ್ಲ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತೀಯ? ಏಯ್ ಕನಕ, ನೀನ್ ಏನೇ ಗಿಲಿಟ್ ಹೊಡೆದ್ರು ಆ ಮನೆ ಮಗಳಾಗಕ್ಕಾಗಲ್ಲ ಕಣೆ. ನೀನ್ 4 ಜನದ ಕಣ್ಣಿಗಷ್ಟೇ ಆ ಮನೆ ಮಗಳು. ಇಡೀ ಲೋಕಕ್ಕೆ ಈ ಪ್ರಿಯಾನೇ ಮೋಹನ್ ರಾವ್ ಮಗಳು ಅನ್ನೋದು ಜ್ಞಾಪಕ ಇರ್ಲಿ. ಕನಕ ಕನಕ